ನಿಮ್ಮ ಯುಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲನೇದಾಗಿ ನಿಮ್ಮ ಯುಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು. ಇನ್ನು ಕೂಡ ಯಾರು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಬಹುದು ಯಾವ ರೀತಿಯಾಗಿ ಅಧ್ಯಾಯಗಳನ್ನ ಆಗ್ತಿದಾವೆ ಅಂತ. ಬನ್ನಿ ಈಗ ಏನ್ ಮಾಡೋಣ, ಅಧ್ಯಯನವನ್ನ ಪ್ರಾರಂಭ ಮಾಡೋಣ. 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ವರಕವಿ ದ ರಾ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು, ವಿಶ್ವಮಾನ ಸಂದೇಶ ನೀಡಿದವರು, ಕನ್ನಡದ 2ನೆಯ ರಾಷ್ಟ್ರಕವಿ. ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ತಂದು ಕೊಟ್ಟವರೇ ಅದು ಕುವೆಂಪು ಅವರು. ಕರ್ನಾಟಕ ಸರ್ಕಾರ ನೀಡುವಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಕೂಡ ಮೊಟ್ಟ ಮೊದಲ ಬಾರಿಗೆ ಪಡೆದುಕೊಂಡವರೇ ಅದು ನಮ್ಮ ಕುವೆಂಪು ಅವರು ಅಂತ ನೋಡ್ತೇವೆ. ಇವರು ಕುವೆಂಪು ಅವರು ನೋಡ್ರಿ, ಕುವೆಂಪು ಅವರು ತಮ್ಮ ತಾಯಿಯ ತವರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಗಿ ಎಂಬ ಇಲ್ಲಿ ಏನ್ ಮಾಡ್ತಾರಂದ್ರ ಡಿಸೆಂಬರ್ 29, 1904ರಲ್ಲಿ ಜನಿಸ್ತಾರೆ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಅವರ ಬಾಲ್ಯ ತಮ್ಮ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆಯಿತು ಅಂತ ನಾವು ಇವರಲ್ಲಿ ನೋಡಬಹುದು. ನೋಡ್ರಿ, ಕುವೆಂಪು ಅವರ ಆರಂಭಿಕ ವಿದ್ಯಾಭ್ಯಾಸ ಕೂಲಿ ಮಟ್ಟದಲ್ಲಿ ಆಗಿತ್ತಂತ ನೋಡ್ತೇವೆ. ಆ ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯಿತು ಮತ್ತು ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಮತ್ತು ಮೈಸೂರು ಮಹಾರಾಜ ಕಾಲೇಜಿನಿಂದ BA ಪದವಿಯನ್ನು ಪಡೆದುಕೊಳ್ತಾರೆ ಮತ್ತು ಕನ್ನಡದಲ್ಲಿ MA ಪದವಿಯನ್ನು ಕೂಡ ಪಡಿತಾರೆ. ಎಲ್ಲಿಂದ ಅಂದ್ರೆ ಅದು ಮೈಸೂರು ಮಹಾರಾಜ ಕಾಲೇಜಿನಿಂದಲೇ ಪಡ್ಕೊಳ್ತಾರೆ. ನೋಡ್ರಿ, ಕುವೆಂಪು ಅವರ ಒಂದು ಗುರುಗಳು ಯಾರಾಗಿದ್ರು ಅಂದ್ರ ಅದು TS ವೆಂಕಯ್ಯನವರು ಏನಾಗಿದ್ದಂದ್ರ ಕುವೆಂಪು ಅವರ ಗುರುಗಳಾಗಿದ್ರು ಅಂತ ನಾವಿಲ್ಲಿ ನೋಡಬಹುದು. ಚಿತ್ರದಲ್ಲಿ ಇಲ್ಲಿ ಕಾಣಬಹುದು ನಿಮ್ಗೆ TS ವೆಂಕಣ್ಣಯ್ಯ ಅಂತ ಇದ್ದಾರೆ ನೋಡ್ರಿ, ಅವರೇ ಕುವೆಂಪು ಅವರ ಗುರುಗಳು ಅಂತ ನೋಡ್ತೇವೆ. ನೋಡ್ರಿ, ಕುವೆಂಪು ಅವರ ಯಾರಿಗೆ ಹೇಮಾವತಿಯವರನ್ನ ಏನ್ ಮಾಡ್ತಾರೆ ಅಂದ್ರ ವಿವಾಹ ಆಗ್ತಾರ. ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಹಾಗೂ ತಾರಿಣಿ ಅವರ ಮಕ್ಕಳು ಅಂತ ನೋಡ್ತೇವೆ. ಕುವೆಂಪು ಅವರ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಕೂಡ ಸಲ್ಲಿಸ್ತಾರೆ ಹಾಗೂ ಪ್ರಾಂಶುಪಾಲರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ ಹಾಗೂ ನಂತರ ಏನಾಗ್ತಾರಂದ್ರ ಉಪಕುಲಪತಿಗಳಾಗಿ ಕೂಡ ಏನ್ ಮಾಡ್ತಾರಂದ್ರ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಉಪಕುಲಪತಿಯಾಗಿ ಸೇವೆಯನ್ನ ಸಲ್ಲಿಸ್ತಾರ ಅಂತ ನೋಡ್ತೇವೆ. ಓಕೆ, ಇಷ್ಟು ಇವರ ಜೀವನ ಚರಿತ್ರೆಯನ್ನ ನೋಡ್ತೇವೆ. ಇವರ ಪ್ರಮುಖ ಕೃತಿಗಳು ಯಾವ್ಯಾವ ಅದಾವ ಅಂತ ನೋಡೋಣಂತ. ಆ ಪ್ರಮುಖ ಕೃತಿಗಳಲ್ಲಿ ಮೊದಲನೇದಾಗಿ ನಾವು ಕೃತಿಗಳಲ್ಲಿ ಮಹಾಕಾವ್ಯ, ಖಂಡಕಾವ್ಯಗಳು, ಕವನ ಸಂಕಲನಗಳು, ಕಥಾ ಸಂಕಲನ, ಕಾದಂಬರಿಗಳು, ನಾಟಕಗಳು, ಪ್ರಬಂಧ, ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆಗಳು, ಅನುವಾದ, ಭಾಷಣ ಲೇಖನ, ಶಿಶು ಸಾಹಿತ್ಯ, ಆಯ್ದ ಸಂಕಲನಗಳನ್ನ ಕುವೆಂಪು ಅವರು ಬರೀತಾರೆ. ಆ ಕೃತಿಗಳು ಒಂದೊಂದಾಗಿ ನೋಡ್ತಾ ಹೋಗೋಣಂತ. ಮೊದಲನೇದಾಗಿ ಯಾವ್ದಿದೆ ಅಂದ್ರೆ ಇಲ್ಲಿ ಕೃತಿಗಳಲ್ಲಿ ಮಹಾಕಾವ್ಯಗಳಂತ ನೋಡ್ತೇವೆ. ಮಹಾಕಾವ್ಯಗಳಲ್ಲಿ ಯಾವ್ದು ಬರ್ದಿದ್ದಾರೆ ಅಂದ್ರ ಶ್ರೀ ರಾಮಾಯಣ ದರ್ಶನಂ ಏನಾಗಿದೆ ಅಂದ್ರೆ ಮಹಾಕಾವ್ಯವಾಗಿದೆ. ರಾಮಾಯಣವನ್ನು ಆಧರಿಸಿ ಕುವೆಂಪು ಅವರು ರಚಿಸಿದ ಆಧುನಿಕ ಕನ್ನಡದ ಸಾಹಿತ್ಯ ಮೇರು ಕೃತಿಯಾಗಿದ್ದು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮತ್ತು 1967ರಲ್ಲಿ ಏನಾಗ್ತೈತೆ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಕುವೆಂಪು ಅವರು ತಂದು ಕೊಟ್ಟಿದೆ. ಯಾವುದಂದ್ರೆ ಇದು ಮಹಾಕಾವ್ಯ ಯಾವುದು, ಶ್ರೀ ರಾಮಾಯಣ ದರ್ಶನಂ ಅಂತ ನೋಡ್ತೇವೆ. ಓಕೆ, ಖಂಡಕಾವ್ಯಗಳಲ್ಲಿ ಯಾವ್ದಿದೆ ಅಂದ್ರೆ ಖಂಡಕಾವ್ಯಗಳಲ್ಲಿ ಚಿತ್ರಾಂಗದ ಎಂಬುದು ಕುವೆಂಪು ಅವರ ಒಂದು ಖಂಡಕಾವ್ಯ ಆಗಿದೆ. ಇದು ಸರಳ ರಗಳೆ ಶೈಲಿಯಲ್ಲಿ ಬರೆದಿದ್ದಾರೆ. ಈ ಶೈಲಿಯು ಅವರ ನಂತರದ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಮಹಾಛಂದಸ್ಸಿಗಾಗಿ ಬಳಕೆಯಾಗಿದೆ. ಈ ಕಾವ್ಯವು ಮಹಾಭಾರತದ ಕಥೆಯ ಒಂದು ಭಾಗವನ್ನು ಆಧರಿಸಿ ಕುವೆಂಪು ಅವರ ಈ ಕಾವ್ಯದಲ್ಲಿ ಏನ್ ಮಾಡ್ತಾರಂದ್ರೆ ಚಿತ್ರಾಂಗದೆಯನ್ನು ಹೊಸ ರೀತಿಯಲ್ಲಿ ಏನ್ ಮಾಡ್ತಾರಂದ್ರೆ ಚಿತ್ರಿಸಿದ್ದಾರೆ ಎಂದು ಈ ಒಂದು ಚಿತ್ರಾಂಗದಲ್ಲಿ ಹೇಳಲಾಗುತ್ತದೆ ಅಂತ ನೋಡ್ತೇವೆ. ಇದು ಯಾವಾಗ ಒಂದು ಖಂಡಕಾವ್ಯ ಬರೆದಿದ್ದಾರೆ ಅಂದ್ರೆ ಅದು
1936ರಲ್ಲಿ ಚಿತ್ರಾಂಗದ ಒಂದು ಕೃತಿಯನ್ನ ಬರೀತಾರಂತ ನಾವು ನೋಡಬಹುದು, ಖಂಡಕಾವ್ಯ. ಮತ್ತೆ ಕವನ ಸಂಕಲನಗಳಂತ ನೋಡ್ತೇವೆ. ನೋಡ್ರಿ, ಕವನ ಸಂಕಲನಗಳಲ್ಲಿ ನೋಡ್ತಾ ಹೋದ್ರ ಬಹಳಷ್ಟು ಇವರ ಏನದಾವಂದ್ರ ಕವನ ಸಂಕಲನಗದಾವ. ಅದರೊಳಗೆ ಯಾವ್ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣಂತ. ಮೊದಲನೇದಾಗಿ ಕೊಳಲು ಅಂತ ನೋಡ್ತೇವೆ. ನೋಡ್ರಿ, ಕುವೆಂಪು ಅವರು ಬರೆದಂತಹ ಕೊಳಲು 1930ರಲ್ಲಿ ಕುವೆಂಪು ಅವರು ಕೊಳಲು ಕವನವು ಪ್ರಕೃತಿಯ ಸೌಂದರ್ಯ ಮತ್ತು ಮಾನವನ ಸಂಬಂಧವನ್ನು ಬಿಂಬಿಸುವ ಒಂದು ಸುಂದರ ಕವನವಾಗಿದೆ ಅಂತ ನೋಡ್ತೇವೆ. ಇದೇ ನೋಡ್ರಿ, ಕವನದಲ್ಲಿ ನಮ್ಮ ರೈತ ಗೀತೆ ಅಂತ ಬರುತ್ತೆ. ಆ ರೈತ ಗೀತೆಯನ್ನು ಕೂಡ ಈ ಒಂದು ಕೊಳಲು ಕೃತಿಯಲ್ಲಿ ನಾವು ನೋಡಬಹುದು. ನೋಡ್ರಿ, ಏನದು? ನೇಗಿಲ ಹಿಡಿದ ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅಂತ ನೋಡಿರ್ಬೇಕಲ್ಲ. ಆ ಹಾಡು ಕೂಡ ಈ ಒಂದು ರೈತ ಗೀತೆ ಕೂಡ ಇದರೊಳಗಿದೆ. ಅಂದ್ರೆ ಇದು ಕೊಳಲು ಎಂಬ ಕೃತಿಯಲ್ಲಿ ನಾವು ನೋಡಬಹುದು. ಇದು 1930ರಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಕುವೆಂಪು ಅವರು ಪಾಂಚಜನ್ಯ ಅಂತ ಬರುತ್ತೆ, 1933ರಲ್ಲಿ ಬರೀತಾರೆ. ಕುವೆಂಪು ಅವರ ಪಾಂಚಜನ್ಯ ಒಂದು ಕವನ ಸಂಕಲನವಾಗಿದೆ. ಈ ಸಂಕಲನದಲ್ಲಿ ಏನಾಗಿದೆ ಅಂದ್ರೆ ಅವರ ಕ್ರಾಂತಿಕಾರಿ ಕವಿತೆಗಳನ್ನು ಕಾಣಬಹುದಾಗಿದೆ. ನಾವು ಇದರೊಳಗೆ ಏನ್ ಕಾಣ್ಬೋದು? ಪಾಂಚಜನ್ಯದಲ್ಲಿ ಕ್ರಾಂತಿಕಾರಿ ಕವಿತೆಗಳನ್ನ ನಾವು ಕಾಣಬಹುದಾಗಿದೆ. ಓಕೆ, ನವಿಲು ನೋಡ್ರಿ, ನವಿಲಲ್ಲಿ 1934ರಲ್ಲಿ ಬರೀತಾರೆ. ನವಿಲು ಇದು ಪ್ರಕೃತಿಯ ಪ್ರಧಾನವಾದ ಕವಿತೆಗಳನ್ನು ಒಳಗೊಂಡಿದೆ ಮತ್ತು 42 ಕವನಗಳನ್ನು ಹೊಂದಿದೆ. ಮೂಲತಃ ಇದು 2 ಭಾಗಗಳಲ್ಲಿ ಪ್ರಕಟವಾಗಿತ್ತು, ಭಾಗ 1 ಮತ್ತು ಭಾಗ 2 ಎಂದು. ಮೊದಲ ಮುದ್ರಣ 1943ರಲ್ಲಿ ಮತ್ತು ಎರಡನೇ ಮುದ್ರಣ 1958ರಲ್ಲಿ ಆಗಿತ್ತಂತ ನೋಡ್ತೇವೆ. ಕಲಾಸುಂದರಿ 1934ರಲ್ಲಿ ಬರೀತಾರೆ. ನೋಡ್ರಿ, ಈ ಕೃತಿಯು ಕುವೆಂಪು ಅವರ ಕಾವ್ಯ ಪ್ರತಿಭೆಯನ್ನು ಪ್ರದರ್ಶಿಸುತ್ತದೆ ಮತ್ತು ಅವರ ಕಾವ್ಯ ಶೈಲಿಯ ವೈಶಿಷ್ಟ್ಯತೆಯನ್ನು ತೋರಿಸುತ್ತದೆ. ಕಲಾಸುಂದರಿ ಕವನ ಸಂಕಲನವು ಹಲವು ಕವನಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ತನ್ನದೇ ಆದಂತಹ ಸೌಂದರ್ಯ ಮತ್ತು ಆಳವನ್ನ ಹೊಂದಿದೆ ಅಂತ ಈ ಕಲಾಸುಂದರಿಯಲ್ಲಿ ನೋಡಬಹುದು. ಇದು 1934ರಲ್ಲಿ ಬರೀತಾರಂತ ನೋಡ್ತೇವೆ. ಓಕೆ, ಕಥನ ಕವನಗಳು ಅಂತ ಬರೀತಾರೆ 1937ರಲ್ಲಿ. ಕುವೆಂಪು ಅವರ ಪ್ರಮುಖ ಕಥನ ಕವನಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿ ಭಾಗ್ಯ, ಮಹಾರಾತ್ರಿ, ಸ್ಮಶಾನ, ಕುರುಕ್ಷೇತ್ರಂ, ರಕ್ತಾಕ್ಷಿ ಮತ್ತು ಶುದ್ರ ತಪಸ್ಸೆ ಅಂತ ಎಷ್ಟು ಏನಾಗ್ತಾವಂದ್ರ ಈ ಕಥನ ಕವನಗಳಲ್ಲಿ ನಾವು ನೋಡಬಹುದು. 1937ರಲ್ಲಿ ಇದನ್ನ ಬರೀತಾರಂತ ನೋಡ್ಬೋದು. ಓಕೆ, ಮತ್ತ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅಂತ ನೋಡ್ತೇವೆ. 1944ರಲ್ಲಿ ಬರೀತಾರ. ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಇದು ಕವನ ಸಂಕಲನವಾಗಿದ್ದೆ. 43 ಕ್ರಾಂತಿ ಕವಿತೆಗಳನ್ನ ಒಳಗೊಂಡಿದೆ. ಇದು ಏನಾಗಿದೆ ಅಂದ್ರೆ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾದಲ್ಲಿ ಏನಾಗಿದೆ ಅಂದ್ರೆ 43 ಕ್ರಾಂತಿ ಕವಿತೆಗಳನ್ನ ಒಳಗೊಂಡಂತಹ ಒಂದು ಕೃತಿಯಾಗಿದೆ ಇದು. ಓಕೆ, ಕವನ ಸಂಕಲನ. ಅಗ್ನಿಹಂಸ ಅಂತ ಬರುತ್ತೆ. ಯಾವುದು? ಅಗ್ನಿಹಂಸ 1946ರಲ್ಲಿ ಬರೀತಾರ. ರಾಷ್ಟ್ರಕವಿ ಕುವೆಂಪು ಅವರು 45 ಕವಿತೆಗಳನ್ನು ಒಳಗೊಂಡ ಸಂಕಲನ ಇದು. ಯಾವುದು? ಅಗ್ನಿಹಂಸ. 1946ರಲ್ಲಿ ಈ ಸಂಕಲನ ಮೊದಲ ಬಾರಿಗೆ ಪ್ರಕಟವಾಗಿತ್ತು. ಅಗ್ನಿಹಂಸದಲ್ಲಿ ಇರುವ ಕವಿತೆಗಳಲ್ಲಿ ಬಹುತೇಕ ಆಧ್ಯಾತ್ಮಿಕ ಸಂಬಂಧಿಸಿದವುಗಳು ರಾಮಕೃಷ್ಣ ಪರಮಹಂಸ, ಶಾರದಾದೇವಿ, ವಿವೇಕಾನಂದ, ಅರವಿಂದರು, ಪರಮಹಂಸರು, ಶಿಷ್ಯ ಸ್ವಾಮಿ ಶಿವಾನಂದರು ಕುರಿತು ಏನ್ ಮಾಡಿದ್ದಾರೆ ಅಂದ್ರೆ ಕವಿತೆಗಳಿವೆ. ಹಾಗೆ ಖ್ಯಾತ ಚಿತ್ರ ಕಲಾವಿದ ರೋರಿಚ್ ಚಿತ್ರಶಾಲೆಯನ್ನು ಕುರಿತು ಮತ್ತು ಶ್ರವಣ ಬೆಳಗೊಳದ ಗೊಮ್ಮಟವನ್ನು ಕುರಿತು ಕವಿತೆಗಳು ಈ ಸಂಕಲನದಲ್ಲಿ ವಿಶೇಷವಾಗಿ ನಾವು ಕಾಣಬಹುದು ಅಗ್ನಿಹಂಸದಲ್ಲಿ. ಓಕೆ, ಮತ್ತೆ ಪ್ರೇಮ ಕಾಶ್ಮೀರ ಅಂತ ಬರೀತಾರೆ 1946ರಲ್ಲಿ. ಪ್ರೇಮ ಕಾಶ್ಮೀರ ಎಂಬುದು ಅವರ ಒಂದು ಕವನ ಆಗಿದೆ. ಇದು ಪ್ರೇಮ, ಪ್ರಕೃತಿ ಮತ್ತು ಭಾವನೆಗಳ ಬಗ್ಗೆ ಒಂದು ಸುಂದರವಾದಂತಹ ಕವನವಾಗಿದೆ. ಕವಿಯು ತನ್ನ ಪ್ರೇಮವನ್ನು ಕಾಶ್ಮೀರದ ಪ್ರಕೃತಿಯೊಂದಿಗೆ ಹೋಲಿಸಿ ವರ್ಣಿಸುತ್ತಾನೆ ಅಂತ ನಾವು ನೋಡ್ತೇವೆ. ನೋಡ್ರಿ, ನಮ್ಮ ಕುವೆಂಪು ಅವ್ರು ಏನ್ ಮಾಡ್ತಾರ, ಪ್ರೇಮ ಕಾಶ್ಮೀರಕ್ಕೆ ಹೋಲಿಸಿ ತನ್ನ ಪ್ರೇಮ ಏನಿರುತ್ತಲ್ಲ ಅದು ಕಾಶ್ಮೀರಕ್ಕೆ ಹೋಲಿಸಿ ಏನ್ ಮಾಡ್ತಾರ, ಪ್ರಕೃತಿಯೊಂದಿಗೆ ಹೋಲಿಸಿ ವರ್ಣಿಸುತ್ತಾರೆ ಅಂತ ನಾವು ನೋಡಬಹುದು ಕುವೆಂಪು ಅವರ ಒಂದು ಕವನ ಸಂಕಲನದಲ್ಲಿ. ಅದೇ ರೀತಿಯಾಗಿ ಕೃತಿಕೆ ಅಂತ ನೋಡ್ತೇವೆ 1946ರಲ್ಲಿ ಬರೀತಾರೆ. ಕುವೆಂಪು ಅವರು 75 ಸೈನೆಟ್ಗಳನ್ನು ಒಳಗೊಂಡ ಸಂಕಲನವಿದು. ಕವಿಶೈಲವನ್ನು ಕುರಿತು 5 ಮತ್ತು ಕನ್ನಂಬಾಡಿ ಕುರಿತು 6 ಸೈನೆಟ್ಗಳಿರುತ್ತವೆ. ಗಳಿರುವುದು ವಿಶೇಷವಾಗಿ ನಾವು ಕಾಣಬಹುದು. ಚಂದ್ರಗ್ರಹಣ ಮತ್ತು ಸಾಕ್ರೆಟಿಕ್ಸ್, ಹೋಮರ್, ವರ್ಡ್ಸ್ವರ್ತ್, ಪಂಜೆ ಮಂಗೇಶರಾಯ, ಟಾಲ್ಸ್ಟಾಯ್ ಕುರಿತು ಸಾನೆಟ್ಗಳಿವೆ. ಪ್ರಕೃತಿ ವರ್ಣಯ, ರಾಷ್ಟ್ರಭಕ್ತಿ ಕುರಿತು ಸಾನೆಟ್ಗಳು ಗಮನ ಸೆಳೆಯುತ್ತದೆ. ಎದ್ರೊಳಗ ಅಂದ್ರೆ ಕೃತಿಕೆಯೊಳಗ ನಾವು ನೋಡಬಹುದು. ಈ ಕವನ ಸಂಕಲನಗಳಲ್ಲಿ 1946ರಲ್ಲಿ ಬರೀತಾರೆ.
ಪಕ್ಷಿಕಾಕ್ಷಿ ಅಂತ ನೋಡ್ತೇವೆ. ಪಕ್ಷಿಕಾಶಿ 1946 ಅಂತ ನೋಡ್ತೇವೆ. ಕುವೆಂಪು ಅವರು ಪಕ್ಷಿಕಾಶಿಯು 47 ಕವನಗಳ ಸಂಗ್ರಹವಾಗಿದೆ. ಇದು ರಾಷ್ಟ್ರಕವಿ ಕುವೆಂಪು ಅವರ ರಚಿತವಾದ ಒಂದು ಕಾವ್ಯ ಕೃತಿ. ಈ ಕೃತಿಯಲ್ಲಿ ಮಲೆನಾಡು, ಸಹ್ಯಾದ್ರಿ ಬೆಟ್ಟಗಳ ಪರಿಸರದಲ್ಲಿ ಪಕ್ಷಿಗಳ ಕಲರವ, ಪ್ರಕೃತಿಯ ಸೌಂದರ್ಯವನ್ನು ಕವಿತೆಯ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಪಕ್ಷಿಕಾಶಿಯಲ್ಲಿ 1946ರಲ್ಲಿ ವಿವರವಾಗಿ ವಿವರಿಸಲಾಗಿದೆ ಕವನ ಸಂಕಲನದಲ್ಲಿ ಅಂತ ನೋಡ್ತೇವೆ ನಾವು. ಅದೇ ರೀತಿಯಾಗಿ ಕಿಂಕಿಣಿ ಅಂತ ಬರುತ್ತೆ. ಇದು ವಚನ ಸಂಕಲನ ಆಗಿದೆ. 1946ರಲ್ಲಿ ಬರೀತಾರ. ವಚನ ಸಂಕಲನಗಳನ್ನು ಒಳಗೊಂಡ ಸಂಕಲನವಿದು. ಈ ಸಂಕಲನದಲ್ಲಿ ಏನಾಗ್ತೈತೆ ಅಂದ್ರ ಒಟ್ಟು 60 ವಚನ ಕವನಗಳಿವೆ. ಈ ಸಂಕಲನವು ಏನಾಗ್ತೈತೆ ನೋಡ್ರಿ, ಕವಿ ಕುವೆಂಪು ಅವರ ಭಿನ್ನ ಬಗೆಯ ಸಂಕಲನ ಅಂತ ನೋಡ್ತೇವೆ ನಾವು. ಓಕೆ, ಅದೇ ರೀತಿಯಾಗಿ ಷೋಡಶಿ ಅಂತ ನೋಡ್ತೇವೆ. 1946ರಲ್ಲಿ ಬರೀತಾರೆ. ಕುವೆಂಪು ಅವರು ಕವಿತೆಗಳ ಸಂಕಲನ ಷೋಡಶಿ. ಈ ಸಂಕಲನದಲ್ಲಿ 45 ಪ್ರೇಮ ಗೀತೆಗಳಿವೆ. 1947ರಲ್ಲಿ ಮೊದಲ ಮುದ್ರಣವಾಗಿತ್ತು ಯಾವುದು, ಷೋಡಶಿ. ಬರ್ದಿದ್ದು ಯಾವಾಗ ಅಂದ್ರೆ 1940ರಲ್ಲಿ ಬರ್ದಿರ್ತಾರೆ. 47ರಲ್ಲಿ ಏನಾಗ್ತೈತಿ, ಪ್ರಕಟವಾಗ್ತೈತಿ. ಓಕೆ, ಅನಿಕೇತನ 1963ರಲ್ಲಿ ಅನಿಕೇತನ ಅಂತ ಬರುತ್ತೆ ನೋಡ್ರಿ. ಅನಿಕೇತನ ಎಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಸ್ಥಳ ಅಥವಾ ಮನೆತನಕ್ಕೆ ಸೇರದೆ ಎಲ್ಲೆಡೆ ಸಂಚರಿಸುವ ವಿಶ್ವಮಾನ ಎಂಬ ಅರ್ಥ ಬರುತ್ತದೆ. ಅವರ ಕವಿತೆಯಾದ ಓ ನನ್ನ ಚೇತನ ಆಗು ನೀ ಅನಿಕೇತನದಲ್ಲಿ ಈ ಪರಿಕಲ್ಪನೆಯನ್ನು ಕಾಣಬಹುದು ನಾವು. ಇದರ ಅರ್ಥ ಏನೈತಂದ್ರ ಮನುಷ್ಯನ ತನ್ನೊಳಗೆ ಅಡಗಿರುವ ವಿಶ್ವಮಾನತೆಯನ್ನು ಏನ್ ಮಾಡಬೇಕು, ಅರಿತುಕೊಳ್ಳಬೇಕು ಮತ್ತು ಯಾವುದೇ ಮತ ಆಗಲಿ, ಧರ್ಮ ಆಗಲಿ, ಜಾತಿ ಆಗಲಿ ಅಥವಾ ಭಾಷೆಯ ಸಂಕುಲಗಳಿಗೆ ಸಿಲುಕು ಕೊಳ್ಳದೆ ಏನ್ ಮಾಡಬೇಕು, ಎಲ್ಲರನ್ನು ಪ್ರೀತಿಸಬೇಕು ಮತ್ತು ಎಲ್ಲೆಡೆ ಸಂಚರಿಸಬೇಕು ಎಂಬುದು ಈ ಅನಿಕೇತನದಲ್ಲಿ ನಮ್ಮ ಕುವೆಂಪು ಅವರು 1963ರಲ್ಲಿ ನಮ್ಗೆ ಈ ಒಂದು ಕೃತಿಯನ್ನ, ಈ ಒಂದು ಕವನ ಸಂಕಲನವನ್ನ ಕೊಡ್ತಾರೆ. ಓಕೆ, ಅನುತ್ತರ ಅಂತ ನೋಡ್ತೇವೆ. 1965ರಲ್ಲಿ ಬರೀತಾರೆ. ಕುವೆಂಪು ಅವರು ಅನುತ್ತರ ಕವನ ಸಂಕಲನವು 21 ಪ್ರೇಮ ಗೀತೆಗಳನ್ನು ಒಳಗೊಂಡಿದೆ. ಇದನ್ನು ಪ್ರೇಮೋಪನಿಷತ್ತು ಎಂದು ಕರೆಯುತ್ತಾರೆ. ಈ ಕವನ ಸಂಕಲನದಲ್ಲಿ ಪ್ರೀತಿ, ಪ್ರೇಮ ಮತ್ತು ಸಂಬಂಧಗಳ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಕುವೆಂಪು ಅವರ ಆಲೋಚನೆಗಳನ್ನ ಕಾಣಬಹುದಾಗಿದೆ. ಅದರೊಳಗ ಅನುತ್ತರ 1965ರಲ್ಲಿ ಇದನ್ನ ಬರೀತಾರೆ. ಓಕೆ, ಚಂದ್ರ ಮಂಚಕ್ಕೆ ಬಾ ಚಕೋರಿ ಅಂತ ನೋಡ್ತೇವೆ. 1957ರಲ್ಲಿ ಬರೀತಾರ. ಚಂದ್ರ ಮಂಚಕ್ಕೆ ಬಾ ಚಕೋರಿ ಈ ಕವನ ಪ್ರೀತಿ, ವಿರಹ ಮತ್ತು ವಾತ್ಸಲ್ಯದಂತಹ ವಿಷಯಗಳನ್ನು ಒಳಗೊಂಡಿದೆ. ಕವಿತೆಯಲ್ಲಿ ಕವಿ ಚಕೋರಿ ಪಕ್ಷಿಯನ್ನು ಚಂದ್ರನ ಕಡೆ ಬರಲು ಆಹ್ವಾನಿಸುತ್ತಾನೆ. ಚಂದ್ರನ ಬೆಳಕಿನಲ್ಲಿ ಚಕೋರಿ ಹಾರಾಡಲು ಇಷ್ಟಪಡುತ್ತದೆ ಮತ್ತು ಕವಿಯ ತನ್ನ ಪ್ರೀತಿಯನ್ನು ಚಂದ್ರನಂತೆ ಕಾಣುತ್ತಾನೆ. ಕವಿತೆಯಲ್ಲಿ ಪ್ರೀತಿ ಮತ್ತು ಬಯಕೆಯ ಭಾವನೆಗಳನ್ನು ವ್ಯಕ್ತಪಡಿಸಲಾಗಿದೆ ಅಂತ ನೋಡ್ತೇವೆ. ಯಾವುದು, ಚಂದ್ರ ಮಂಚಕ್ಕೆ ಬಾ ಚಕೋರಿ 1957ರಲ್ಲಿ ಕವನ ಸಂಕಲನವನ್ನು ಕುವೆಂಪು ಅವರು ಬರೀತಾರೆ. ಅದೇ ರೀತಿಯಾಗಿ ಇಕ್ಷ ಗಂಗೋತ್ರಿ ಅಂತ ನೋಡ್ತೇವೆ. 1957ರಲ್ಲಿ ಬರೀತಾರೆ. ಇಕ್ಷ ಗಂಗೋತ್ರಿ ಕುವೆಂಪು ಅವರ ಕವನ ಸಂಕಲನವಾಗಿದ್ದು ಸ್ವಾತಂತ್ರ್ಯೋದಯದ ಕವಿತೆಗಳನ್ನು ಒಳಗೊಂಡಿದೆ. ಇದು 25 ಕವಿತೆಗಳನ್ನು ಒಳಗೊಂಡಿರುವ ಪುಸ್ತಕವಾಗಿದೆ. 1957ರಲ್ಲಿ ಇದನ್ನು ಮೊದಲ ಬಾರಿಗೆ ಪ್ರಕಟಿಸಲಾಗಿತ್ತು. ಉದಯ ರವಿ ಪ್ರಕಾಶನದಿಂದ ಈ ಒಂದು ಕೃತಿ ಪ್ರಕಟವಾಗಿತ್ತು ಅಂತ ನೋಡ್ತೇವೆ. ಯಾವುದು, ಇಕ್ಷ ಗಂಗೋತ್ರಿ 1957ರಲ್ಲಿ ಅಂತ ನೋಡ್ತೇವೆ. ಕವನ ಸಂಕಲನ ಆಗಿದೆ ಇದನ್ನು ಕೂಡ ನೋಡ್ರಿ. ಜೇನಾಗುವ ಅಂತ ನೋಡ್ತೇವೆ. 1964ರಲ್ಲಿ ಬರೀತಾರ ಈ ಒಂದು ಕವನ ಸಂಕಲನ ನೋಡ್ರಿ. ಜೇನಾಗುವ ಒಂದು ಕವನ ಸಂಕಲನ. ಇದರಲ್ಲಿ ಕುವೆಂಪು ಅವರ ಸಂಸಾರಿಕ ಜೀವನವಿದೆ. ಯಾವುದು, ಸಂಸಾರಿಕ ಜೀವನ ಇದೆ. ಪತ್ನಿಯೊಂದಿಗೆ ಪ್ರೀತಿ, ಪ್ರೇಮ, ಸರಸ, ಸಲ್ಲಾಪ ಮತ್ತು ವಿರಹ ಮಿಲನದಂತಹ ಭಾವನೆಗಳನ್ನ ಕವಿತೆಗಳ ಮೂಲಕ ಅಭಿವ್ಯಕ್ತಿಸಿದ್ದಾರೆ ಇವರು. ವಿಶೇಷವಾಗಿ ಅವರ ಪತ್ನಿ ಗರ್ಭಿಣಿಯಾದಾಗ ಎಂದು ತಿಳಿದಾಗ ಉಂಟಾದ ಸಂತೋಷವನ್ನ ಗರ್ಭಗುಡಿ ಎಂಬ ಕವಿತೆಯಲ್ಲಿ ವರ್ಣಿಸಿದ್ದಾರೆ ಅಂತ ನೋಡ್ತೇವೆ. ಜೇನಾಗುವ 1964ರಲ್ಲಿ ಕವನ ಸಂಕಲನವನ್ನು ಬರೀತಾರೆ. ಕುವೆಂಪು ಅವರು ಮಂತ್ರಾಕ್ಷತೆ ಎಂಬ ನೋಡ್ರಿ, ಮಂತ್ರಾಕ್ಷತೆ ಇದು 1966ರಲ್ಲಿ ಬರೀತಾರ ನೋಡ್ರಿ. ಈ ಮಂತ್ರಾಕ್ಷತೆ ಎಂದರೆ ಸರಳ ವಿವಾಹ ಪದ್ಧತಿ. ಇದು ಏನು, ಸರಳ ವಿವಾಹದಂತ ಪದ್ಧತಿ ಅಂತ ನೋಡ್ತೇವೆ. ಕುವೆಂಪು ಅವರ ಮಂತ್ರ ಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನು ಕೂಡ ಏನ್ ಮಾಡಿದ್ದೆ ಅಂದ್ರೆ ರೂಢಿಗೆ ತಂದಿದ್ರು ಅಂತ ನೋಡ್ತೇವೆ. ಇದು ಸಾಂಪ್ರದಾಯಿಕ ವಿವಾಹ ವಿಧಿಗಳಿಗೆ
ಪರ್ಯಾಯವಾಗಿತ್ತು. ಈ ವಿಧಿಯಲ್ಲಿ ಮಂತ್ರಗಳ ಬದಲು ಸರಳವಾದ ಅರ್ಥಪೂರ್ಣವಾದಂತಹ ವ್ಯಾಖ್ಯೆಗಳನ್ನು ಬಳಸಲಾಗುತ್ತದೆ ಅಂತ ನಾವು ನೋಡ್ಬೋದು. ಇದರೊಳಗೆ ಮಂತ್ರಾಕ್ಷತೆಯಲ್ಲಿ 1966ರಲ್ಲಿ ಕವನ ಸಂಕಲನವನ್ನು ಕುವೆಂಪು ಅವರು ಬರೀತಾರೆ. ಓಕೆ, ಮತ್ತು ಕದ ರಡಕೆ ಅಂತ ನೋಡ್ತೇವೆ. ಕದ ರಡಕೆ ಇದು 1967ರಲ್ಲಿ ಬರೀತಾರೆ. ಕದ ರಡಕೆ ಕವನ ಸಂಕಲನವು ಪರಿಸರದ ಬಗ್ಗೆ ಕುವೆಂಪು ಅವರ ಪ್ರೀತಿ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸುತ್ತದೆ. ನೋಡ್ರಿ, ಪರಿಸರದ ಸೌಂದರ್ಯ ಮತ್ತು ಪ್ರಾಮುಖ್ಯತೆಯನ್ನು ಈ ಕವನಗಳು ಬಿಂಬಿಸುತ್ತವೆ. ಇದರಲ್ಲಿ ಬರುವ ಕವನಗಳು ವಿವಿಧ ವಿಷಯಗಳ ಮೇಲೆ ರಚಿತವಾಗಿದ್ದು ಓದುವರಿಗೆ ವಿಭಿನ್ನ ಅನುಭವಗಳನ್ನು ನೀಡುತ್ತದೆ ಅಂತ ನೋಡ್ತೇವೆ. ಇದರೊಳಗೆ ಕದರಡ ಕಡೆ ಅಂತ ನೋಡ್ತೇವೆ. ಕದರಡಕೆ, ಓಕೆ, ಯಾವುದು? ಕದರ ಅಡಕೆ 1967ರಲ್ಲಿ ಬರೀತಾರೆ. ಓಕೆ, ಕುಟಿಚಕ್ಕ 1967ರಲ್ಲಿ ಬರೀತಾರೆ. ಕುವೆಂಪು ಅವರ ಕುಟಿಚಕ್ಕ ಒಂದು ಕವನ ಸಂಕಲನ. ಈ ಸಂಕಲನವು 48 ಅನುಭವ ಪ್ರಧಾನವಾದ ಕವಿತೆಗಳನ್ನು ಒಳಗೊಂಡಿದೆ. ಇದು ಯಾವುದು? ಕುಟಿಚಕ್ಕ 1967ರಲ್ಲಿ. ನೋಡ್ರಿ, ಹೊನ್ನ ಒತ್ತಾರೆ 1976ರಲ್ಲಿ. ಹೊನ್ನ ಒತ್ತಾರೆ ಕುವೆಂಪು ಅವರ ಬರೆದ ಕವನ ಸಂಕಲನ ಇದು. ರವಿ ಕಾಣದನ್ನು ಕವಿ ಕಂಡ ಎನ್ನುವ ನಾಣ್ಣುಡಿಯಂತೆ ಅಗಸದಲ್ಲಿ ಹಾರುವ ಹಕ್ಕಿಗಳ ಕುರಿತು ಇವರು ಬರೆದ ಕವಿತೆ ಓದುಗರ ಮನಮುಟ್ಟುವಂತಿದೆ. ಕವಿ ಪ್ರಕೃತಿ, ಭೂವಿ, ತಾನಿದ್ದ ಪರಿಸರದ ಕುರಿತು ಬರೆದ ಕವಿತೆಗಳನ್ನು ಈ ಕವನ ಸಂಕಲನದಲ್ಲಿ ನಾವು ನೋಡಬಹುದು. ಹೊನ್ನ ಒತ್ತಾರೆ 1976ರಲ್ಲಿ ನೋಡಬಹುದು. ಮತ್ತೆ ಕೊನೆಯ ತೆನೆ ಮತ್ತು ವಿಶ್ವಮಾನದ ಸಂದೇಶ 1981ರಲ್ಲಿ ಈ ಒಂದು ಕೊನೆಯ ತೆನೆ ಅಂತ ನೋಡ್ತೇವೆ. ಈ ಒಂದು ಇದರೊಳಗೆ ಏನೈತಂದ್ರೆ ಕುವೆಂಪು ಅವರ ಕೊನೆಯ ತೆನೆ ಕವನ ಸಂಕಲನವು ಅವರ ವಿಶ್ವಮಾನ ಸಂದೇಶದ ಒಂದು ಭಾಗವಾಗಿದೆ. ಈ ಕವನಗಳು ವಿಶ್ವಮಾನತ್ವದ ಕಲ್ಪನೆಯನ್ನು ಮತ್ತು ಎಲ್ಲ ಮಾನವರನ್ನು ಮಾನವನಾಗಿ ಕಾಣುವ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತವೆ. ಕುವೆಂಪು ಅವರ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಹೋದರತ್ವದಿಂದ ಬದುಕಬೇಕೆಂಬುದು ಬೋಧಿಸಿದರು. ಅವರ ವಿಶ್ವಮಾನ ಸಂದೇಶ ಸಮಾನತೆ, ಸಹೋದರತ್ವ ಮತ್ತು ಪ್ರೀತಿಯ ತತ್ವಗಳನ್ನು ಆಧರಿಸಿದೆ ಅಂತ ನೋಡ್ತೇವೆ. ಇದರೊಳಗೆ ಅಂದ್ರೆ ಕೊನೆಯ ತೆನೆ ಮತ್ತು ವಿಶ್ವಮಾನದ ಸಂದೇಶದಲ್ಲಿ 1981ರಲ್ಲಿ. ಓಕೆ, ಇಷ್ಟೊತ್ತನ ನಾವೀಗ ಏನ್ ನೋಡಿದ್ದೇವೆ ಅಂದ್ರೆ ಕವನ ಸಂಕಲನಗಳು ನೋಡಿದ್ದೇವೆ. ಈಗ ಕಥಾ ಸಂಕಲನ ಅಂತ ಬರುತ್ತೆ. ಕಥಾ ಸಂಕಲನದಲ್ಲಿ ಯಾವ್ಯಾವ ಅದಾವ ಅಂತ ನೋಡ್ತಾ ಹೋಗೋಣಂತ. ನೋಡ್ರಿ, ಒಂದನೇದಾಗಿ ನಾವು ನೋಡುವುದಂದ್ರ ಸನ್ಯಾಸಿ ಮತ್ತು ಇತರ ಕಥೆಗಳಂತ ನೋಡ್ತೇವೆ. ಕುವೆಂಪು ಅವರ ಒಂದು ಪ್ರಸಿದ್ಧ ಕಥಾ ಸಂಕಲನ ಇದು. ಇದರಲ್ಲಿ ಒಟ್ಟು 8 ಕಥೆಗಳಿವೆ. ಅವುಗಳೆಂದರೆ ಸನ್ಯಾಸಿ, ಕ್ರಿಸ್ತನಲ್ಲ ಪ್ರಾದಿಯ ಮಗಳು, ಈಶ್ವರನು ನಕ್ಕಿರಬೇಕು, ಆರಾಣೆ 3 ಕಾಸು, ಯಾರು ಅರಿಯದ ಬೀರ, ಹೋಳಿಗೆ ಪ್ರತಿಜ್ಞೆ, ಮಾಯದ ಮನೆ, ದೆವ್ವದ ಕಾಟ ಹಾಗೂ ಶ್ರೀಮನ್ಮುಖವಾಗಿತ್ತು ಅಂತ ನೋಡ್ತೇವೆ ನಾವು. ಇಷ್ಟು ಇದರೊಳಗೆ ಬರ್ತಾವ. ಈ ಕಥಾ ಸಂಕಲನದ ಪ್ರಮುಖ ಕಥೆ ಸನ್ಯಾಸಿಯಲ್ಲಿ ನಿಜವಾದ ಸನ್ಯಾಸಿ ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನ ಮಾಡಲಾಗಿದೆ. ಕಥೆಯ ಚೈತನ್ಯ ಮತ್ತು ರಮೇಶ ಎಂಬ ಇಬ್ಬರು ಪಾತ್ರಗಳ ಮೂಲಕ ಸನ್ಯಾಸತ್ವ ಬಗ್ಗೆ ಒಂದು ವಿಶಿಷ್ಟ ದೃಷ್ಟಿಕೋನವನ್ನು ನೀಡುತ್ತದೆ. ಯಾವುದುದು? ಸನ್ಯಾಸಿ ಮತ್ತು ಇತರ ಕಥೆಗಳಲ್ಲಿ ನೋಡಬಹುದು. ಮುಂದಿನ ಯಾವುದಿದೆ ಅಂದರೆ ನನ್ನ ದೇವರು ಮತ್ತು ಇತರ ಕಥೆಗಳು 1940ರಲ್ಲಿ ಆಗ್ತಿದ್ದು ನನ್ನ ದೇವರು ಅಂತ ಬರುತ್ತೆ. ಈ ಸಂಕಲನದಲ್ಲಿ ಒಟ್ಟು 8 ಕಥೆಗಳಿವೆ. ಅವುಗಳಲ್ಲಿ ನನ್ನ ದೇವರು ಮೊದಲನೆಯದು. ಈ ಕಥೆಗಳು ಸಾಮಾಜಿಕ ಸಮಸ್ಯೆಗಳು, ನಂಬಿಕೆಗಳು ಮತ್ತು ಮಾನವೀಯತೆಯಂತಹ ವಿಷಯಗಳನ್ನು ಒಳಗೊಂಡಿದೆ. ಅದರೊಳಗೆ ನನ್ನ ದೇವರು ಮತ್ತು ಇತರ ಕಥೆಗಳು 1940ರಲ್ಲಿ. ಈಗ ಕಾದಂಬರಿಗಳನ್ನು ನೋಡೋಣ. ಇವರ ಕಾದಂಬರಿಗಳು ಬಹಳಷ್ಟು ಪ್ರಸಿದ್ಧಿಯಾದಂತಹ ಕಾದಂಬರಿಗಳಿದ್ದಾವೆ. ಆ ಕಾದಂಬರಿಗಳು ನಾಟಕ ಆಗಲಿ, ಫಿಲ್ಮ್ಗಳಾಗಲಿ ಅಂದರೆ ಚಿತ್ರೀಕರಣವಾಗಿದ್ದಾವೆ. ಹಲವಾರು ರೀತಿಯಾಗಿ ಚಿತ್ರೀಕರಣಗೊಂಡಿದ್ದಾವೆ. ಅದರೊಳಗೆ ಕಾದಂಬರಿಗಳೊಳಗೆ ಯಾವ್ಯಾವ ಅದಾವ ಅಂದ್ರೆ ಕಾನೂರು ಹೆಗ್ಗಡತಿ ಅಂತ ನೋಡ್ತೇವೆ. ಕಾನೂರು ಹೆಗ್ಗಡತಿ ಇದು ಚಲನಚಿತ್ರವಾಗಿದೆ ಕನ್ನಡದಲ್ಲಿ. ನೋಡ್ರಿ, ಇದನ್ನ ಆ ಚಲನಚಿತ್ರವನ್ನ ಯಾರು ಮಾಡಿದ್ದಾರೆ ಅಂದ್ರೆ ಗಿರೀಶ್ ಕಾರ್ನಾಡ್ ಅವರು ಮಾಡಿದ್ದಾರೆ. ನೋಡ್ರಿ, ಇದು ಕಾದಂಬರಿಯು ಕಾನೂರು ಗ್ರಾಮದಲ್ಲಿ ವಾಸಿಸುವ ಇಂದಿರಾ ಎಂಬ ಮಹಿಳೆ ಸುತ್ತುತ್ತದೆ. ನೋಡ್ರಿ, ಕಾದಂಬರಿ ಏನಾಗಿದೆ? ಕಾನೂರು ಗ್ರಾಮದಲ್ಲಿ ವಾಸಿಸುವ ಇಂದಿರಾ ಎಂಬ ಮಹಿಳೆ ಅದಳ, ಅದರ ಸುತ್ತುತ್ತದೆ ಅಂತ ನೋಡ್ತೇವೆ. ಇದು ಕುಟುಂಬ, ಜಾತಿ ಮತ್ತು ಸಾಮಾಜಿಕ ನಿರೀಕ್ಷೆಗಳ ಸಂಕೀರ್ಣತೆಯನ್ನು ಹೇಳುತ್ತದೆ. ವಿಶೇಷವಾಗಿ ಮಹಿಳೆಯರ ಜೀವನದ ಮೇಲೆ ಗಮನ ಹರಿಸುತ್ತದೆ. ಯಾವುದಂದ್ರ ಅದು ಕಾನೂರು ಹೆಗ್ಗಡತಿ. ಇದನ್ನ ಗಿರೀಶ್ ಕಾರ್ನಾಡ್ ಅವರು 1999ರಲ್ಲಿ ಆಧರಿಸಿ ಈ ಚಿತ್ರವನ್ನ ನಿರ್ದೇಶಿಸುತ್ತಾರೆ. ಯಾರು? ಗಿರೀಶ್ ಕಾರ್ನಾಡ್ ಅವರು. ನಮ್ಮ
ಜ್ಞಾನಪೀಠ ಪ್ರಶಸ್ತಿಯಲ್ಲೂ ಕೂಡ ಗಿರೀಶ್ ಕಾರ್ನಾಡ್ ಅವರು ಕೂಡ ಇದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರಕುತ್ತೆ ಅಂತ ಕಮೆಂಟ್ ಮಾಡ್ರಿ. ಓಕೆ, ಕಾದಂಬರಿಗಳಲ್ಲಿ ಮತ್ತೊಂದಿದೆ ಯಾವುದಂದ್ರ ಮಲ್ಲೆಗಳಲ್ಲಿ ಮಧುಮಗಳು ಅಂತ ನೋಡ್ತೇವೆ. ಮಲ್ಲೆಗಳಲ್ಲಿ ಮಧುಮಗಳು 1967ರಲ್ಲಿ ಬರೀತಾರ. ನೋಡ್ರಿ, ಕುವೆಂಪು ಅವರ ಮಲ್ಲೆಗಳಲ್ಲಿ ಮಧುಮಗಳು ಒಂದು ಮಹತ್ವದ ಕನ್ನಡ ಕಾದಂಬರಿಯಾಗಿದೆ. ಇದು ಮಲೆನಾಡಿನ ಬದುಕನ್ನು, ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಮತ್ತು ಅಲ್ಲಿನ ಜನರ ಜೀವನವನ್ನು ಚಿತ್ರಿಸುತ್ತದೆ. ಮಲೆನಾಡಿನ ಒಂದು ಕಾಲಘಟ್ಟದ ಬದುಕನ್ನು, ಅದರಲ್ಲೂ 20ನೇ ಶತಮಾನದ ಆರಂಭಿಕ ದಿನಗಳ ಬದುಕನ್ನು ಈ ಕಾದಂಬರಿಯಲ್ಲಿ ವಿವರಿಸಲಾಗಿದೆ. ಕಥಾನಾಯಕ ಅಥವಾ ಕಥಾನಾಯಕಿ ಪ್ರಧಾನ ಕಥಾನಕ ಹೊಂದಿಲ್ಲ. ಬದಲಾಗಿ ಮಲೆನಾಡಿನ ಮಾನವ ಒಂದಷ್ಟನ್ನ ನೋಡ್ರಿ, ಮಲೆನಾಡಿನ ಜೀವನದ ಒಂಟದ್ದವನ್ನು, ಅಲ್ಲಿನ ಮನುಷ್ಯ ಸಂಬಂಧಗಳನ್ನು, ಪ್ರಕೃತಿಯೊಂದಿಗೆ ಅವರ ಬಾಂಧವ್ಯವನ್ನು ಕತೆ ಹೇಳುತ್ತದೆ. ಕಾದಂಬರಿಯಲ್ಲಿ ಗುತ್ತಿ ಮತ್ತು ತಿಮ್ಮಿಯರ ಪ್ರೇಮ ಪ್ರಸಂಗ, ಮಲೆನಾಡಿನ ಪ್ರಕೃತಿಯ ಸೊಬಗು ಮತ್ತು ಬದುಕಿನ ವೈವಿಧ್ಯತೆಗಳನ್ನ ಕಾಣಬಹುದಾಗಿದೆ. ಹೌದಾ, ಇಲ್ಲಿದೆ ನೋಡ್ರಿ, ಇದ ಮಲೆಗಳಲ್ಲಿ ಮಧುಮಗಳು ಇಂಗ್ಲಿಷ್ಗೆ ಏನಾಗಿದೆ ಅಂದ್ರೆ ಭಾಷಾಂತರ ಮಾಡಲಾಗಿದೆ, ಅಂದ್ರೆ ಟ್ರಾನ್ಸ್ಲೇಟರ್ ಆಗಿದೆ. ನೋಡ್ರಿ, ದ ಬರ್ಡ್ ಇನ್ ದ ರೇನಿ ಮೌಂಟೇನ್ಸ್ ಅಂತ ನೋಡ್ತೇವೆ. ಭಾಷಾಂತರ ಈ ಕಾದಂಬರಿ ಇಂಗ್ಲಿಷ್ಗೂ ಅನುವಾದವಾಗಿದೆ. ದ ಬರ್ಡ್ ಇನ್ ದ ರೈನಿ ಮೂಮೆಂಟ್ಸ್ ಅಂತ ನೋಡ್ತೇವೆ. ಓಕೆ, ಕಾದಂಬರಿಗಳಾದ ಈಗ ನಾಟಕಗಳಲ್ಲಿ ನೋಡೋಣ. ನಾಟಕಗಳಲ್ಲಿ ಮತ್ತೆ ಯಾವ್ದದ ಅಂದ್ರೆ ನೋಡ್ರಿ, ಯಮನ ಸೋಲು ಅಂತ ನೋಡ್ತೇವೆ. ಮೊದಲನೇದಾಗಿ 1928ರಲ್ಲಿ ಬರೀತಾರೆ. ಇದು ನನ್ನ ಯಮನ ಸೋಲು ನಾಟಕವು ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಳ್ಳಲು ಯಮನೊಂದಿಗೆ ನಡೆಸುವ ಹೋರಾಟವನ್ನ ವರ್ಣಿಸುತ್ತದೆ. ಯಾವುದು? ಯಮನ ಸೋಲು. ಸಾವಿತ್ರಿಯ ತ್ಯಾಗ, ಭಕ್ತಿ ಮತ್ತು ದೃಢ ಸಂಕಲ್ಪವನ್ನು ಕುವೆಂಪು ಅವರ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಈ ನಾಟಕವು ಗಂಡ ಹೆಂಡತಿಯ ನಡುವಿನ ಪವಿತ್ರ ಸಂಬಂಧ ಮತ್ತು ಪತಿಯನ್ನು ದೈವವಾಸವಾಗಿ ಪೂಜಿಸುವ ಮನೋಭಾವವನ್ನು ಎತ್ತಿ ತೋರಿಸುತ್ತದೆ. ಯಾವುದು? ಯಮನ ಸೋಲು. 1928ರಲ್ಲಿ ಇದನ್ನು ಬರೀತಾರೆ. ಜಲಗಾರ 1928ರಲ್ಲಿ ಬರೀತಾರೆ. ನನ್ನ ಜಲಗಾರ ಅಂತ ನೋಡ್ತೇವೆ. ಇದೆ ನನ್ನ ಜಲಗಾರ ನಾಟಕವು ಸಾಮಾಜಿಕ ಅಸಮಾನತೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಕೃತಿಯಾಗಿದೆ. ಈ ನಾಟಕವು ದೇವಾಲಯದ ಆವರಣದಲ್ಲಿ ನಡೆಯುವ ಕಥೆಯನ್ನು ಆಧರಿಸಿ ಇದು ಜಾತಿ ವ್ಯವಸ್ಥೆಯ ಮತ್ತು ಆಚರಣೆಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತದೆ ಅಂತ ನೋಡ್ತೇವೆ. ಯಾವುದು? ಜಲಗಾರ 1928ರಲ್ಲಿ. ಬಿರುಗಾಳಿ 1930ರಲ್ಲಿ ಬರೀತಾರೆ. ನೋಡ್ರಿ, 1930ರಲ್ಲಿ ಪ್ರಕಟವಾದ ಕುವೆಂಪು ಅವರ ಇನ್ನೊಂದು ನಾಟಕ ಶೇಕ್ಸ್ಪಿಯರ್ ಇಂಗ್ಲಿಷ್ನಲ್ಲಿ ಬರೆದಂತಹ ಟೆಂಪೆಕ್ಸ್ ನಾಟಕದ ಕನ್ನಡ ರೂಪಾಂತರ ಇದಾಗಿದೆ. ಅನುವಾದವಾಗದೆ ಭಾವಾನುವಾದವಾಗಿರುವುದು ಇದರ ವಿಶೇಷ. ಮಾತಿನ ರೂಪದಲ್ಲಿರುವ ಕವಿತೆ ಎಂದು ಇದನ್ನು ಬಣ್ಣಿಸಲಾಗಿದೆ ಅಂತ ನೋಡ್ತೇವೆ. ಯಾವುದು? ಬಿರುಗಾಳಿ 1930. ಓಕೆ, ನೆಕ್ಸ್ಟ್ ವಾಲ್ಮೀಕಿ ಭಾಗ್ಯ 1931ರಲ್ಲಿ ಬರೀತಾರೆ. ನನ್ನ ವಾಲ್ಮೀಕಿ ಭಾಗ್ಯ ನಾಟಕದಲ್ಲಿ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಾಗ ವಾಲ್ಮೀಕಿ ಆಕೆಯನ್ನು ನೋಡುತ್ತಾನೆ ಮತ್ತು ವಾಲ್ಮೀಕಿಯ ದೃಷ್ಟಿಯಲ್ಲಿ ಸೀತೆಯು ತನ್ನ ಮಹಾಕಾವ್ಯದ ಸವಿಗಣ್ಯನಂತೆ ಕಾಣುತ್ತಾಳೆ ಎಂಬುದು ನಾಟಕದ ಮುಖ್ಯ ಭಾಗವಾಗಿದೆ. ಶ್ರೀರಾಮನು ಸೀತೆಯನ್ನು ಕಾಡಿಗೆ ಕಳುಹಿಸಿದ್ದಕ್ಕೆ ಲೋಕಪಾವವಾದ ವಿವರಣೆ ಮತ್ತು ರಘುಕುಲದ ಕೀರ್ತಿ ಸಂರಕ್ಷಣೆ, ಸ್ವಕೀರ್ತಿ ಪಾಲನೆ ಮೊದಲಾದ ಕಾರಣಗಳಿದ್ದರೂ ಈ ನಾಟಕದಲ್ಲಿ ವಾಲ್ಮೀಕಿ ಭಾಗ್ಯವಾಗಿ ಮೂಡಿ ಬಂದಿದೆ. ನಾಟಕದ ಕೊನೆಯ ವಾಲ್ಮೀಕಿಯ ದೃಷ್ಟಿಕೋನದಿಂದ ಈ ಘಟನೆಯನ್ನು ನೋಡಿದಾಗ ಸೀತೆ ಅವನ ಮಹಾಕಾವ್ಯಕ್ಕೆ ಪ್ರೇರಣೆ ನೀಡುವಂತೆ ಕಾಣುತ್ತದೆ. ಯಾವುದು? ವಾಲ್ಮೀಕಿ ಭಾಗ್ಯ 1931ರಲ್ಲಿ ಅಂತ ನೋಡ್ತೇವೆ. ಕುವೆಂಪು ಅವರ ಮಹಾರಾತ್ರಿ ನಾಟಕವು ನೋಡ್ರಿ, ಮಹಾರಾತ್ರಿ ಅಂತ ಬರುತ್ತೆ 1931ರಲ್ಲಿ. ಸಿದ್ಧಾರ್ಥನು ಬುದ್ಧನಾಗಲು ಹೊರಟ ರಾತ್ರಿಯ ಕಥೆಯನ್ನು ಹೇಳುತ್ತದೆ. ಈ ನಾಟಕವು 10 ದೃಶ್ಯಗಳನ್ನು ಮತ್ತು ಪೀಠಿಕಾ ಹಾಗೂ ಉಪಸಂಹಾರ ದೃಶ್ಯಗಳನ್ನು ಒಳಗೊಂಡಿದೆ. ಸತ್ಯ ಮತ್ತು ಮಿಥ್ಯಗಳ ನಡುವಿನ ಸಂಬಂಧ, ದುಃಖ ದಮ್ಮಾನುಗಳನ್ನು ಮೆಟ್ಟಿ ನಿಲ್ಲುವ ಪ್ರಸಂಗಗಳನ್ನು ಈ ನಾಟಕದಲ್ಲಿ ವಿವರಿಸಲಾಗಿದೆ. ಯಾವುದು? ಮಹಾರಾತ್ರಿ. ನೆಕ್ಸ್ಟ್ ಸ್ಮಶಾನ ಕುರುಕ್ಷೇತ್ರಂ ಅಂತ ನೋಡ್ತೇವೆ. 1930ರಲ್ಲಿ ಬರೀತಾರೆ. ಸ್ಮಶಾನ ಕುರುಕ್ಷೇತ್ರ ಇದು ಮಹಾಭಾರತದ ಕುರುಕ್ಷೇತ್ರ ಯುದ್ಧವನ್ನು ಆಧರಿಸಿ ನಾಟಕವಾಗಿದ್ದು, ಯುದ್ಧದ ಪರಿಣಾಮಗಳನ್ನು, ಅದರ ಭಯಾನಕತೆಯನ್ನು ಮತ್ತು ಮಾನವೀಯತೆಯ ದುರಂತವನ್ನು
ಬಿಂಬಿಸುತ್ತದೆ. ಕುವೆಂಪು ಅವರ ಯುದ್ಧದ ಪರಿಣಾಮಗಳನ್ನು ಕೇವಲ ಕುರುಕ್ಷೇತ್ರ ಯುದ್ಧಕ್ಕೆ ಸೀಮಿತಗೊಳಿಸದೆ ಯಾವುದೇ ಯುದ್ಧಕ್ಕೂ ಅನ್ವಯವಾಗುವಂತೆ ಚಿತ್ರಿಸಿದ್ದಾರೆ. ಸ್ಮಶಾನ ಕುರುಕ್ಷೇತ್ರಂ 1931ರಲ್ಲಿ. ರಕ್ತಾಕ್ಷಿ ನಾಟಕವು ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕವನ್ನು ಆಧರಿಸಿ ಒಂದು ರೂಪಾಂತರವಾಗಿದೆ. ಇದನ್ನು ಬಿದನೂರು ಸಂಸ್ಥಾನದ ಕಥೆಯನ್ನು ಅಳವಡಿಸಿಕೊಂಡು ಬರೆಯಲಾಗಿದೆ. ಹ್ಯಾಮ್ಲೆಟ್ ಪಾತ್ರಕ್ಕೆ ಪ್ರಾಮುಖ್ಯತೆ ನೀಡಿದ್ದರೆ ರಕ್ತಾಕ್ಷಿಯಲ್ಲಿ ರುದ್ರಾಂಬೆಯನ್ನು ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. 1933ರಲ್ಲಿ ರಕ್ತಾಕ್ಷಿಯನ್ನ ಬರೀತಾರೆ. ರುದ್ರ ತಪಸ್ಸಿ ಅಂತ ನೋಡ್ತೇವೆ. ರುದ್ರ ತಪಸ್ಸಿ ನಾಟಕವು ರಾಮಾಯಣದ ಕಥೆಯನ್ನು ಆಧರಿಸಿ ನಾಟಕವಾಗಿದೆ. ಇದು ಗುಣಕ್ಕೆ ಮಾಸ್ತರ್ಯ ಇರಬಾರದು, ಒಳ್ಳೆಯದನ್ನು ಎಲ್ಲಿದ್ದರೂ ಗೌರವಿಸಬೇಕು ಎಂಬ ತತ್ವವನ್ನು ಆಧರಿಸಿ ಈ ನಾಟಕದಲ್ಲಿ ಕುವೆಂಪು ಅವರ ಶ್ರೀರಾಮ ಮತ್ತು ಶಂಭುಕ ಇಬ್ಬರ ಘನತೆ, ಧರ್ಮ, ಜನತ್ವ ಮತ್ತು ಶ್ರೀರಾಮನ ವ್ಯಕ್ತಿತ್ವವನ್ನು ವಿಶ್ಲೇಷಿಸಿದ್ದಾರೆ. ಯಾರು? ಕುವೆಂಪು ಅವರು. ಬಹಳಷ್ಟು ಒಳ್ಳೆಯದಾದಂತಹ ಇದನ್ನು ಕೂಡ ಇದೆ. ಶುದ್ರ ತಪಸ್ವಿ 1944ರಲ್ಲಿ ಬರೀತಾರೆ. ಓಕೆ, ಬೆರಳ್ಗೆ ಕೊರಳ ಅಂತ ನೋಡ್ತೇವೆ. ಈ ನಾಟಕವು ಏಕಲವ್ಯ ಕಥೆಯನ್ನು ಆಧರಿಸಿ ಒಂದು ನಾಟಕವಾಗಿದೆ. ದ್ರೋಣಾಚಾರ್ಯ ಅರ್ಜುನನಿಗೆ ವಿದ್ಯೆ ಕಲಿಸಲು ಒಪ್ಪಿದ ನಂತರ ಏಕಲವ್ಯವನ್ನು ತನ್ನ ಗುರುಭಕ್ತಿಯಿಂದ ದ್ರೋಣಾಚಾರ್ಯರ ವಿಗ್ರಹವನ್ನು ಇಟ್ಟುಕೊಂಡು ವಿದ್ಯೆ ಕಲಿಯುತ್ತಾನೆ. ಅರ್ಜುನನಿಗೆ ಏಕಲವ್ಯನ ಬಗ್ಗೆ ಅಸೂಹೆ ಉಂಟಾದಾಗ ದ್ರೋಣರು ಏಕಲವ್ಯನಿಂದ ಗುರುದಕ್ಷಿಣೆಯಾಗಿ ಅವನ ಹೆಬ್ಬೆರಳು ಕೇಳುತ್ತಾನೆ. ಏಕಲವ್ಯನು ಯಾವುದೇ ಅಳುಕಿಲ್ಲದೆ ತನ್ನ ಹೆಬ್ಬೆರಳನ್ನು ಅರ್ಪಿಸುತ್ತಾನೆ. ಈ ಘಟನೆಯಿಂದ ದ್ರೋಣರು ತೀವ್ರವಾಗಿ ನೊಂದಾಗುತ್ತಾರೆ ಮತ್ತು ಏಕಲವ್ಯನಿಗೆ ಬೆರಳು ಕೊರಳ ಎನ್ನುತ್ತಾರೆ. ಅಂದರೆ ನಿನ್ನ ಬೆರಳಿಗೆ ನನ್ನ ಗಂಟಲು ಎನ್ನುತ್ತಾರೆ. ಈ ನಾಟಕವು ಗುರು ಶಿಷ್ಯ ಸಂಬಂಧವನ್ನು ಮತ್ತು ಕರ್ಮದ ಪರಿಣಾಮಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅಂತ ನಾವು ನೋಡ್ತೇವೆ. ಬೆರಳು ಕೊರಳಿಗೆ 1947ರಲ್ಲಿ ಈ ಒಂದು ಕೃತಿಯನ್ನ ನಮ್ಮ ಕುವೆಂಪು ಅವರು ಈ ಒಂದು ನಾಟಕವನ್ನು ನಮ್ಮ ಕುವೆಂಪು ಅವರು ಬರೀತಾರೆ. ಓಕೆ, ಬಲಿದಾನ ಅಂತ ಬರುತ್ತೆ. 1948ರಲ್ಲಿ ಬರೀತಾರ. ಬಲಿದಾನವು ಭಾರತದ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಬ್ರಿಟಿಷರ ಆಡಳಿತದ ಅಡಿಯಲ್ಲಿ ದೇಶದ ಶೋಷಣೆಯನ್ನು ಬಿಂಬಿಸುತ್ತದೆ. ಈ ನಾಟಕವು 3 ದೃಶ್ಯಗಳಲ್ಲಿ ಸಾಗುತ್ತದೆ ಮತ್ತು ಓದುಗರ ಮನಸ್ಸಿನಲ್ಲಿ ದೇಶಭಕ್ತಿಯ ಭಾವನೆಗಳನ್ನು ಜಾಗೃತಗೊಳಿಸುತ್ತದೆ. ಅದೇ ಬಲಿದಾನದಲ್ಲಿ 1948ರಲ್ಲಿ ನಮ್ಮ ಕುವೆಂಪು ಅವರು ಬರೀತಾರೆ. ಓಕೆ, ಚಂದ್ರಹಾಸ್ಯ 1963ರಲ್ಲಿ ನೋಡ್ರಿ. ಈ ನಾಟಕವು ಚಂದ್ರಹಾಸ ಎಂಬ ಹುಡುಗನ ಕಥೆಯನ್ನು ಹೇಳುತ್ತದೆ. ಕಾಳಿಂದ ಎಂಬ ಸಾಮಂತನ ಕಾಡಿನಲ್ಲಿ ಆಳುತ್ತಿರುವ ಚಂದ್ರಹಾಸನನ್ನು ತನ್ನ ಮಗನಂತೆ ಬೆಳೆಸುತ್ತಾನೆ. ಚಂದ್ರಹಾಸನ ನಗು ಚಂದ್ರನಂತೆ ಹೊಳೆಯುವುದರಿಂದ ಅವನಿಗೆ ಆ ಹೆಸರು ಬರುತ್ತದೆ. ಇದು ಜೈಮಿನಿ ಭಾರತದ ಕಥೆಯನ್ನು ಆಧರಿಸಿ ಈ ನಾಟಕದ ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗ ಎಂಬ 3 ಭಾಗಗಳನ್ನು ಹೊಂದಿದೆ. ಒಟ್ಟಾರೆಯಾಗಿ 20 ದೃಶ್ಯಗಳನ್ನು ಈ ಚಂದ್ರಹಾಸದಲ್ಲಿ ಹೊಂದಿದೆ ಅಂತ ನಾವು ನೋಡ್ಬೋದು. 1963ರಲ್ಲಿ ಇದನ್ನು ಬರೀತಾರೆ. ಕಾನಿನ ಅಂತ ನೋಡ್ತೇವೆ. 1974ರಲ್ಲಿ ಬರೀತಾರೆ. ಕಾನಿನ ಇದು ಕರ್ಣನ ಕಥೆಯನ್ನು ಆಧರಿಸಿ ನಾಟಕ ಆಗಿದೆ. 16 ಪಾತ್ರಗಳು ಮತ್ತು 5 ದೃಶ್ಯಗಳಲ್ಲಿ ಈ ನಾಟಕವನ್ನು ರಚಿಸಲಾಗಿದೆ. ದುರಂತರ ನಾಯಕ ಕರ್ಣನ ಕಥೆಯನ್ನು ಓದುಗರ ಮನಸ್ಸಿನಲ್ಲಿ ಆಪ್ತವಾಗಿ ತಲುಪಿಸುವ ಪ್ರಯತ್ನವನ್ನ ಈ ಒಂದು ನಾಟಕದಲ್ಲಿ ಮಾಡಲಾಗಿದೆ ಕಾನಿನದೊಳಗ. ಓಕೆ, 1974ರಲ್ಲಿ ಇದನ್ನು ಬರೀತಾರೆ. ನೋಡ್ರಿ, ಪ್ರಬಂಧ ಅಂತ ನೋಡ್ತೇವೆ. ಮಲೆನಾಡಿನ ಚಿತ್ರಗಳು ಅಂತ ಬರ್ತವೆ 1930ರಲ್ಲಿ. ಮಲೆನಾಡಿನ ಚಿತ್ರಗಳು ಪುಸ್ತಕವು ಮಲೆನಾಡಿನ ಪ್ರಕೃತಿ ಮತ್ತು ಬದುಕನ್ನು ವರ್ಣಿಸುತ್ತದೆ ಮತ್ತು ಪ್ರಸಿದ್ಧ ಕನ್ನಡ ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ 12 ಅಕ್ಷರ ಚಿತ್ರಗಳು ಮತ್ತು ಮಲೆನಾಡಿನಿಗೆ ಬಾ ಎಂಬ ಕವಿತೆ ಇದೆ. ಇವೆರಡು ಮಲೆನಾಡಿನ ಸೌಂದರ್ಯವನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುತ್ತವೆ ಅಂತ ನೋಡ್ತೇವೆ. ಮಲೆನಾಡಿನ ಚಿತ್ರಗಳು 1933ರಲ್ಲಿ.